ಇಡೀ ಅಧ್ಯಾತ್ಮದ ತಿರಳನ್ನೇ ಈ ಪ್ರಶ್ನೆಯಲ್ಲಿ ಇಟ್ಟು ಕೇಳದ ಹಾಗಿದೆ ಪ್ರಶ್ನೆ. ನಾನು ಯಾರು? ಹೂ ಆಮ್ ಐ? ನಾನು ನಿಜವಾಗಿಯೂ ಯಾವುದೋ ಅದು ಎಂದಿಗೂ ಬದಲಾಗುವಂಥದ್ದಾಗಿರಲ್ಲ. ಅಷ್ಟು ಯಾವುದು ಬದಲಾಗುತ್ತೋ ಅದು ನಾನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಯಾ ಕಾಲಕ್ಕೆ ವಯೋಧರ್ಮಕ್ಕೆ ನಮ್ಮ ಪಾತ್ರಗಳು ಬದಲಾಗ್ತಾ ಹೋಗುತ್ತೆ. ಈ ಜಗತ್ತಿನಲ್ಲಿ ನೀವು ನೋಡ್ತಾ ಹೋದರೆ ಯಾವುದು ಬದಲಾವಣೆ ಇಲ್ಲದೆ ಇರುವಂತಹ ವಸ್ತು ವಿಶೇಷವೇ ಇಲ್ಲ. ಅಮ್ಮ, ನನಗೆ ನೀವು ಅಮ್ಮನ ಥರ ಕಾಣಿಸ್ತೀರ. ಹಾಗೆ ಪ್ರಪಂಚಕ್ಕೆ ನೀವು ಕೆಲವರಿಗೆ ಭರತನಾಟ್ಯದ ಗುರುಗಳಾಗಿ, ಕೆಲವರಿಗೆ ಅಧ್ಯಾತ್ಮದ ಗುರುಗಳಾಗಿ, ಕೆಲವರಿಗೆ ತಾಯಿಯ ಹಾಗೆ ನನ್ನಂತೆ, ಹೀಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಕಾಣಿಸ್ತೀರ. ಕೆಲವರಿಗೆ ಸ್ವಾಮಿ ರಾಮರ ಶಿಷ್ಯರಾಗಿ ಎಲ್ಲ. ನಿಜವಾಗಿಯೂ ನೀವು ಯಾರು? ಮೇಲ್ನೋಟಕ್ಕೆ ತುಂಬ ಸರಳವಾದ ಪ್ರಶ್ನೆ, ಆದರೆ ಅಷ್ಟೇ ಚಾಲೆಂಜಿಂಗ್ ಆಗಿದೆ ಇದು. ಇಡೀ ಅಧ್ಯಾತ್ಮದ ತಿರಳನ್ನೇ ಈ ಪ್ರಶ್ನೆಯಲ್ಲಿ ಇಟ್ಟು ಕೇಳದ ಹಾಗಿದೆ ಪ್ರಶ್ನೆ. ನಾನು ಯಾರು? ಹೂ ಆಮ್ ಐ? ಇಂತಹ ಭಗವಾನ್ ರಮಣ ಮಹರ್ಷಿಗಳಿಂದನೇ ಈ ಪ್ರಶ್ನೆ ಬಗ್ಗೆ ಶೋಧನೆ, ಅನ್ವೇಷಣೆ ಇವುಗಳನ್ನು ಅವರು ಮಾಡಿ ಅದರಲ್ಲಿ ಸಾಧನೆಯ ತುದಿಯನ್ನು ತಲುಪಿ ಲೋಕಕ್ಕೆ ನಾನು ಯಾರು ಅನ್ನುವ ಒಂದು ಸಂದೇಶವನ್ನು ಕೊಟ್ಟರು. ಸರಳ ಯಾಕೆ ಅಂತಂದರೆ, ನಾನು ಯಾರು ಅನ್ನೋದು ಸರಳ ಯಾಕೆ ಅಂತಂದರೆ, ನಮಗೊಂದು ಅಭ್ಯಸ್ತವಾದಂತಹ ವ್ಯಕ್ತಿತ್ವ ಇದೆ. ನಾವು ಯಾರಾದರೂ ಎದುರುಗಡೆ ಸಿಕ್ಕಿದ್ರೆ ನಿಮ್ಮ ಪರಿಚಯ ಆಗಲಿಲ್ವಲ್ಲ ಅಂತ ಕೇಳಿದರೆ ಸಾಮಾನ್ಯವಾಗಿ ಎದುರುಗಡೆ ಇರುವಂತಹ ವ್ಯಕ್ತಿ ಏನು ಹೇಳ್ತಾರೆ? ನನ್ನ ಹೆಸರು ಇದು, ನನ್ನ ಪ್ರೊಫೆಷನ್ ಇಂಥದ್ದು, ನಾನು ಡಾಕ್ಟ್ರೋ, ಇಂಜಿನಿಯರೋ, ಆರ್ಟಿಸ್ಟೋ ಏನೋ ಒಂದನ್ನು ಹೇಳ್ತಾರೆ. ಮತ್ತು ಇನ್ನೂ ಸ್ವಲ್ಪ ವಿಷದವಾಗಿ ಕೇಳಿದ್ರೆ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ. ಇದನ್ನು ಸ್ವಲ್ಪ ನಾವು ಯೋಚನೆ ಮಾಡಿದರೆ ಒಂದು ವಿಷಯ ಆಶ್ಚರ್ಯಜನಕವಾಗುತ್ತೆ. ಏನು ಅಂತಂದರೆ, ನಾನು ಅಂದಾಗ ನನ್ನ ಹೆಸರನ್ನು ನಾನು ಹೇಳ್ತೇನೆ, ಮತ್ತು ನಿಮ್ಮ ಹೆಚ್ಚಿನ ಪರಿಚಯ ಅಂತ ಕೇಳಿದಾಗ ನನ್ನ ಪ್ರೊಫೆಷನ್ನು, ನನ್ನ ವೃತ್ತಿ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಇನ್ನೂ ಸ್ವಲ್ಪ ಆಳಕ್ಕೆ ಹೋದರೆ ನನ್ನ ಕುಟುಂಬದ ಜನರು ಯಾರ್ಯಾರು, ನನಗೆ ಅವರು ಏನಾಗಬೇಕು, ನಾನು ಮಕ್ಕಳಿಗೆ ತಂದೆ ಅಂತಲೋ ತಾಯಿ ಅಂತಲೋ ಅಥವಾ ಆಯಾ ಪಾತ್ರಗಳು ಏನು ಸಂಬಂಧದಲ್ಲಿರುತ್ತೋ ಇದನ್ನು ಹೇಳ್ತಾ ಹೋಗ್ತೀವಿ. ಆದರೆ ಈ ಪರಿಚಯವನ್ನು ನಾವು ಗಮನಿಸಿದ್ರೆ ನಿಜವಾದ ಅರ್ಥದಲ್ಲಿ ಇದು ಯಾವುದು ನಾನಲ್ಲ ಅನ್ನೋದು ಗೊತ್ತಾಗಬೇಕು. ಯಾಕೆ ಅಂತಂದರೆ, ನಾನು ನಿಜವಾಗಿಯೂ ಯಾವುದೋ ಅದು ಎಂದಿಗೂ ಬದಲಾಗುವಂಥದ್ದಾಗಿರಲ್ಲ. ಅಷ್ಟು ಯಾವುದು ಬದಲಾಗುತ್ತೋ ಅದು ನಾನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಯೋಚನೆ ಮಾಡೋಣ. ನಾನು ನನ್ನ ಮಗುವಿಗೆ ತಾಯಿಯೋ ತಂದೆಯೋ ಆಗುವ ಮೊದಲು ಏನಾಗಿದ್ದೆ? ಗಂಡನೋ ಹೆಂಡತಿಯೋ ಆಗಿದ್ದೆ. ಅದಕ್ಕೂ ಮೊದಲು ಏನಾಗಿದ್ದೆ ಅಂತಂದರೆ, ನಮ್ಮ ತಂದೆ ತಾಯಿಗಳಿಗೆ ನಾವು ಮಕ್ಕಳಾಗಿದ್ವಿ. ಹೊರಗಡೆ ಜಗತ್ತಿನಲ್ಲಿ ನೀವೇ ಹೇಳಿದ ಹಾಗೆ ಕೆಲವರಿಗೆ ತಾಯಿಯಾಗಿ ಕಾಣಿಸ್ಬೋದು, ತಾಯಿಯ ಭಾವದಲ್ಲಿ ಕಾಣಿಸ್ಬೋದು, ಕೆಲವರಿಗೆ ಗುರು ಆಗಿರ್ಬೋದು, ಕೆಲವರಿಗೆ ಶಿಷ್ಯರಾಗಿರ್ಬೋದು, ಕೆಲವರ ದೃಷ್ಟಿಯಿಂದ ನಾವು ಕಲಾವಿದರಾಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು. ಏನೇನು ಇದೆ ಅದೆಲ್ಲವನ್ನು ನಾವು ಹೊಂದಿಸಿ ಜೋಡಿಸಿ ಅದನ್ನು ಒಂದು ಕ್ಲಸ್ಟರ್ ಆಫ್ ಇಮೇಜಸ್, ಅದರಲ್ಲಿ ಅದನ್ನು ನಾನು ಅಂತ ಭಾವಿಸ್ಕೊಳ್ತೀನಿ. ಇದು ಕಾಲಕ್ಕೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ನಾನು ಎಲ್ಲಿ ಮಗುವಾಗಿದ್ದೆ ಆ ಹಂತ ಮೀರಿ ಹೋದ ಮೇಲೆ ನಾನು ತಾಯಿನೋ ತಂದೆನೋ ಆಗ್ತೀನಿ. ಆಯಾ ಕಾಲಕ್ಕೆ ವಯೋಧರ್ಮಕ್ಕೆ ನಮ್ಮ ಪಾತ್ರಗಳು ಬದಲಾಗ್ತಾ ಹೋಗುತ್ತೆ. ಈ ಎಲ್ಲ ಪಾತ್ರಗಳಲ್ಲಿ ನಾನು ಯಾರು ಅಂತ, ಕಾಮನ್ ಫ್ಯಾಕ್ಟರ್ ಯಾರು ಅಂತ, ಇದನ್ನೆಲ್ಲ ಕಳೆದು ಬಿಟ್ರೆ, ಯಾಕಂದರೆ ಎಲ್ಲ ಬದಲಾಗುವಂಥದ್ದು. ಈ ಬದಲಾಗೋದನ್ನೆಲ್ಲವನ್ನು ನಾನು ಡಿಲೀಟ್ ಮಾಡ್ತಾ ಹೋಯಿತು ಅಂತಂದರೆ ಉಳಿಯೋದು ಯಾರದು ನಾನು ಅಂತ. ವಾಟ್ ಇಸ್ ದಟ್ ರಿಮೈನ್ಸ್ ವೆನ್ ಐ ಡಿಲೀಟ್ ಆಲ್ ದೀಸ್ ರಿಲೇಷನ್ಶಿಪ್ಸ್ ವಿಚ್ ಕೀಪ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್. ಮತ್ತು ಒಬ್ಬನೇ ವ್ಯಕ್ತಿಯ ದೃಷ್ಟಿಯಿಂದನೂ ಇವತ್ತು ನಾನೇನಾಗಿ ಕಾಣ್ತಾ ಇದ್ದೀನೋ ಅದು ಬದಲಾಗ್ಬೋದು. ಇವತ್ತು ಯಾರ ದೃಷ್ಟಿಲಿ ನಾನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ಕೊಂಡಿರ್ಬೋದು, ಅದು ಪರಿಸ್ಥಿತಿಯ ಒತ್ತಡದಲ್ಲಿ ಅಥವಾ ಒಂದು ಪ್ರಕ್ರಿಯೆಯಲ್ಲಿ ನಾನು ಅತ್ಯಂತ ದೊಡ್ಡ ಶತ್ರುವಾಗಿಯೇ ಆಗ್ಬೋದು, ಕಾಣಬಹುದು. ಶತ್ರುತ್ವ ಕಾಲಕ್ಕೆ ತಕ್ಕನಾಗೆ ಬದಲಾಗಿ ಮಿತ್ರತ್ವ ಆಗ್ಬೋದು. ಈ ಜಗತ್ತಿನಲ್ಲಿ ನೀವು ನೋಡ್ತಾ ಹೋದರೆ
ಯಾವುದು ಬದಲಾವಣೆ ಇಲ್ಲದೆ ಇರುವಂತಹ ವಸ್ತು ವಿಶೇಷವೇ ಇಲ್ಲ. ಸೊ ನಿರಂತರವಾಗಿ ಬದಲಾವಣೆ ಆಗ್ತಾ ಇರೋದ್ರಲ್ಲಿ ಯಾವುದನ್ನು ಹಿಡ್ಕೊಂಡು ಇದು ನಾನೇ ಅಂತ ಹೇಳೋದು ಸಾಧ್ಯವೇ ಇಲ್ಲ. ಇಂತಹ ಒಂದು ಶೋಧನೆಯನ್ನು ನಾವು ಮಾಡಿಕೊಂಡಾಗ ಅದನ್ನು ನಾವು ಆತ್ಮಪ್ರಜ್ಞೆ ಅಂತ ಕರಿತೀವಿ. ಈ ನಿಜವಾದ ನಾನು ಯಾರು ಅನ್ನೋ ಶೋಧನೆಯಲ್ಲಿ ಹೊರಟಾಗ ಇದು ಒಂದು ರೀತಿ ಈ ಈರುಳ್ಳಿ ಇರುತ್ತಲ್ಲ, ಈರುಳ್ಳಿಯನ್ನು ಬಿಡಿಸಿದ ಹಾಗೆ. ಮೇಲ್ಗಡೆ ಸಿಪ್ಪೆ ಡ್ರೈ ಆಗಿರುತ್ತೆ, ಇದನ್ನು ಬಿಡಿಸಿದ ಮೇಲೆ ಚೆನ್ನಾಗಿರೋ ಸಿಪ್ಪೆ ಸಿಗುತ್ತೆ ಅಂತ. ಆಮೇಲೆ ಹಾಗೆ ಒಂದು ಇದರೊಳಗಡೆ ಏನಿದೆ ಅಂತ ಚೆನ್ನಾಗಿರೋ ಭಾಗ ಅಂತ ನಾವು ತೆಗಿತಾ ಹೋದರೆ ಕೊನೆ ಎಸಳಿಗೆ ಬಂದಾಗ ಒಳಗಡೆ ನೋಡಿದ್ರೆ ಏನೂ ಇಲ್ಲ. ಸೊ ಇವೆಲ್ಲವನ್ನು ನಾವು ಇದು ನಾನು, ಅದು ನಾನು, ಮತ್ತೊಂದು ನಾನು ಅಂತ ಈ ಅಂದ್ಕೊಂಡಿರೋ ನಾನುಗಳನ್ನೆಲ್ಲ ಕಿತ್ತು ಬಿಸಾಕಿದಾಗ ಇದನ್ನು ನೀತಿ ಕ್ರಮ ಅಂತ ಹೇಳ್ತಾರೆ ವೈದಿಕ ಇದರಲ್ಲಿ, ಜ್ಞಾನ ಮಾರ್ಗದಲ್ಲಿ. ಇದು ನಾನಲ್ಲ. ಇದೆಲ್ಲವನ್ನು ಬಿಟ್ಟಾಗ ಯಾವುದೋ ಒಂದು ಉಳ್ಕೊಳ್ಳುತ್ತೆ. ಅದನ್ನು ಮತ್ತೇನು ಬದಲಾಯಿಸೋಕ್ಕಾಗೋದಿಲ್ಲ. ಅದನ್ನು ನಾವು ಸ್ಥೂಲವಾಗಿ ಆತ್ಮವಸ್ತು ಅನ್ನೋ ಮಾತನ್ನು ಹೇಳ್ತೀವಿ. ಹಾಗಾಗಿ ನೀವು ಯಾರು ಅಂತ ನನ್ನನ್ನು ಕೇಳಿರೋ ಪ್ರಶ್ನೆಗೆ ನನ್ನನ್ನು ಈ ಯಾವ ರೀತಿಯಲ್ಲೂ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಬಹುಶಃ ಶಾಶ್ವತವಾದ್ದೇನಿದೆ ಒಂದು ಆತ್ಮವಸ್ತು ಅಂತ, ಅದೇ ನಾನು ಅನ್ನುವ ಗುರುತಿಸುವಿಕೆಯಲ್ಲಿ ಆ ಪ್ರಕ್ರಿಯೆಯಲ್ಲಿ ಸಾಗ್ತಾ ಈ ಜೀವನದ ಒಂದು ಪ್ರಯಾಣ ಏನಿದೆ ಮುಗಿಸೋದಿದೆಯಲ್ಲ, ಬಹುಶಃ ಅದೇ ಸರಿಯಾದ ಮಾರ್ಗ, ಅದೇ ಸರಿಯಾದ ಪರಿಚಯ ಆಗತ್ತೆ ಅಂತ.